ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಸಿಖ್ಖರ ಪವಿತ್ರ ಕ್ಷೇತ್ರ ಅಮೃತಸರದ ಗೋಲ್ಡನ್ ಟೆಂಪಲ್. ಆದರೆ ಗೋಲ್ಡನ್ ಟೆಂಪಲ್ ಸಾಕಷ್ಟು ವಿಚಾರಗಳಿಗೆ ಸುದ್ದಿ ಆಗುತ್ತೆ. ಆದರೆ ಈಗ ಸುದ್ದಿ ಆಗ್ತಿರೋದು ಅಲ್ಲಿ ನಡೆದಿರುವಂತಹ ರಕ್ತಪಾತದ ವಿಚಾರಕ್ಕೆ. ಹೌದು, ಗೋಲ್ಡನ್ ಟೆಂಪಲ್ ಅಲ್ಲಿ 1988ರಲ್ಲಿ ಆಪರೇಷನ್ ಥಂಡರ್ 2 ಆಗಿತ್ತು. ಅದಾದ ಮೇಲೆ ಯಾವುದೇ ರೀತಿಯಾದಂತಹ ಮಿಲಿಟರಿ ಕಾರ್ಯಾಚರಣೆಗಳು ನಡೆದಿಲ್ಲ. ಆದರೆ ಈಗ ಪಂಜಾಬ್ನ ಮಾಜಿ ಡಿಸಿಎಂ ಮೇಲೆ ಉಗ್ರನೊಬ್ಬ ಗುಂಡಿನ ದಾಳಿಯನ್ನ ನಡೆಸಿದ್ದಾನೆ. ಇದೇ ವಿಚಾರ ಈಗ ಭಾರಿ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಅಮೃತಸರದಲ್ಲಿ ಗೋಲ್ಡನ್ ಟೆಂಪಲ್ ಅಲ್ಲಿ ಎಷ್ಟೆಷ್ಟು ಮಿಲಿಟರಿ ಕಾರ್ಯಾಚರಣೆಗಳು ಆಗಿದೆ, ಇಲ್ಲಿ ಪ್ರತಿ ಬಾರಿ ರಕ್ತಪಾತಗಳು ಆಗೋದು ಯಾಕೆ, ಇವೆಲ್ಲದರ ಕುರಿತಂತೆ ರಕ್ತ ರಹಸ್ಯ ಏನಿದೆ ಗೋಲ್ಡನ್ ಟೆಂಪಲ್ ಅಲ್ಲಿ, ಇದರ ಕಂಪ್ಲೀಟ್ ಸ್ಟೋರಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಮೃತಸರದಲ್ಲಿ ಗುಂಡಿನ ಸದ್ದು, ಅಕಾಲಿ ದಳದ ಸುಖ್ಬೀರ್ ಸಿಂಗ್ ಬಾದಲ್ ಮೇಲೆ ಅಟ್ಯಾಕ್. ಪಂಜಾಬ್ನ ಅಕಾಲಿ ದಳದ ನಾಯಕ ಸುಖ್ಬೀರ್ ಸಿಂಗ್ ಸ್ವರ್ಣ ಮಂದಿರದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ. ಇದೇ ಹೊತ್ತಿನಲ್ಲಿ ಪ್ರವೇಶ ದ್ವಾರದ ಬಳಿ ಏಕಾಏಕಿ ಗುಂಡಿನ ದಾಳಿಗೆ ಇವರು ತುತ್ತಾಗ್ತಾರೆ ನೋಡಿ. ಪಂಜಾಬ್ ಮಾಜಿ ಡಿಸಿಎಂ ಮೇಲೆ ಗುಂಡಿನ ದಾಳಿ. ಸುಖ್ಬೀರ್ ಸಿಂಗ್ ಅವರು ಪಂಜಾಬ್ನ ಮಾಜಿ ಡಿಸಿಎಂ ಸ್ವರ್ಣ ಮಂದಿರದಲ್ಲಿ ಸೇವೆಯನ್ನ ಮಾಡ್ತಿರುವಂತಹ ಹೊತ್ತಿನಲ್ಲಿ ದಿಢೀರಂತ ಅವರ ಮೇಲೆ ಗುಂಡಿನ ದಾಳಿ ಆಗಿದೆ. ಆದ್ರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿಬಿಟ್ಟಿದ್ದಾರೆ. ಖಲಿಸ್ತಾನಿ ಉಗ್ರ ನೈರನ್ ಸಿಂಗ್ ಚೌರಾನಿಂದ ಫೈರಿಂಗ್. 68 ವಯಸ್ಸಿನ ನೈರನ್ ಸಿಂಗ್ ಈತ ಉಗ್ರ. ಈತನಿಂದಲೇ ಮಾಜಿ ಡಿಸಿಎಂ ಆಗಿರುವಂತಹ ಸುಖ್ಬೀರ್ ಸಿಂಗ್ ಮೇಲೆ ದಿಢೀರಂತ ದಾಳಿ ಆಗಿರೋದು. ಖಲಿಸ್ತಾನಿ ಬಬ್ಬರ್ ಖಾಲ್ಸಾಗೆ ಸೇರಿದ ಉಗ್ರ. ಈ ಉಗ್ರ ಖಲಿಸ್ತಾನಿ ಬಬ್ಬರ್ ಖಾಲ್ಸಾಗೆ ಸೇರಿರುವಂತಹ ಆ ಉಗ್ರ ಸಂಘಟನೆಯವನಾಗಿದ್ದಾನೆ. ಈತನೇ ನೋಡಿ ಈಗ ದಾಳಿ ಮಾಡಿರೋದು. ಪ್ರಾಣ ಪಣಕ್ಕಿಟ್ಟು ರಕ್ಷಕನಾದ ಎಎಸ್ಐ ಜಸ್ಬೀರ್ ಸಿಂಗ್. ಉಗ್ರ ದಾಳಿ ಮಾಡ್ತಿದ್ದಂತೆ ಇದನ್ನ ಗಮನಿಸಿದಂತಹ ಎಎಸ್ಐ ದಿಢೀರಂತ ಪ್ರಾಣವನ್ನ ರಕ್ಷಣೆ ಮಾಡ್ತಾನೆ. ಆ ಉಗ್ರರನ್ನ ಹೆಡೆಮುಡಿ ಕಟ್ತಾರೆ ನೋಡಿ. ಉಗ್ರ ಗನ್ ತೆಗೆಯುತ್ತಲೇ ಬಲವಾಗಿ ಹಿಡಿದ ಜಸ್ಬೀರ್ ಸಿಂಗ್. ಉಗ್ರ ನೈರನ್ ಸಿಂಗ್ ಗನ್ ಅನ್ನ ಹೊರತೆಗೆದು ಇನ್ನೇನು ದಾಳಿ ಮಾಡಬೇಕು ಅಂತ ಶುರು ಮಾಡ್ತಿರುವಾಗ್ಲೇ ಇದನ್ನ ಗಮನಿಸಿದಂತ ಎಎಸ್ಐ ದಿಢೀರಂತ ಆತನನ್ನ ಬಂಧಿಸ್ತಾನೆ. ಇದರಿಂದಾನೇ ಜಸ್ಟ್ ಮಿಸ್ ಆಯ್ತು ನೋಡಿ ದೊಡ್ಡ ದಾಳಿ. ಗುಂಡು ಬಾದಲ್ಗೆ ತಾಗದೆ ಮೇಲ್ಚಾವಣಿಗೆ ತಗುಲಿ ಪಾರು. ಸ್ವಲ್ಪ ಮಿಸ್ ಆಗಿದ್ರು ಕೂಡ ಸುಖ್ಬೀರ್ ಸಿಂಗ್ ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇತ್ತು. ಆದ್ರೆ ಸಮಯ ಪ್ರಜ್ಞೆಯಿಂದ ಎಎಸ್ಐ ಅವರ ಪ್ರಾಣವನ್ನ ರಕ್ಷಿಸಿದ್ದಾನೆ. ಹಾಗಾದ್ರೆ ಈ ಗೋಲ್ಡನ್ ಟೆಂಪಲ್ ಅಲ್ಲಿ ಇದೇ ಮೊದಲ, ಈ ಹಿಂದೆ ಎಷ್ಟೆಷ್ಟು ಬಾರಿ ಈ ರೀತಿಯಾದಂತಹ ರಕ್ತ ಸಿಕ್ತ ಕಥೆಗಳು ಅಲ್ಲಿದೆ, ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ. ಸ್ವರ್ಣ ಮಂದಿರ ಮತ್ತೆ ಮತ್ತೆ ರಕ್ತ ಸಿಕ್ತ. ಖಲಿಸ್ತಾನ್ ಉಗ್ರ ನಾಯಕರ ಕೇಂದ್ರ ಸ್ಥಾನವಾಗಿತ್ತು. ಜರ್ನೈಲ್ ಸಿಂಗ್ ಭಿಂದ್ರನ್ವಾಲೆ ಗ್ಯಾಂಗ್ ಅಡಗಿತ್ತು. ಸ್ವರ್ಣ ಮಂದಿರದಲ್ಲಿಯೇ ಶಸ್ತ್ರಾಸ್ತ್ರ ಸಂಗ್ರಹಿಸಿಟ್ಟಿದ್ದ. 1984ರಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ನಡೆದಿತ್ತು. 1986ರಲ್ಲಿ ಮತ್ತೊಮ್ಮೆ ಉಗ್ರರು ಅಡಗಿದ್ದರು. 1986ರಲ್ಲಿ ಆಪರೇಷನ್ ಬ್ಲಾಕ್ ಥಂಡರ್ 1 ನಡೆದಿತ್ತು. 1988ರಲ್ಲಿ ಆಪರೇಷನ್ ಬ್ಲಾಕ್ ಥಂಡರ್ 2 ನಡೆದಿತ್ತು. ಸಿಖ್ಖರ ಪರಮೋಚ್ಚವಾಗಿರುವಂತಹ ಕ್ಷೇತ್ರವೇ ಗೋಲ್ಡನ್ ಟೆಂಪಲ್. ಆದ್ರೆ ಖಲಿಸ್ತಾನಿ ಉಗ್ರರ ಕೇಂದ್ರ ಸ್ಥಾನವಾಗಿತ್ತು. ಒಂದಲ್ಲ ಎರಡಲ್ಲ ಅನೇಕ ಬಾರಿ ಇಲ್ಲಿ ದಾಳಿಗಳನ್ನ ಮಾಡಿದ್ದಾರೆ. 1984 ಆಪರೇಷನ್ ಬ್ಲೂ ಸ್ಟಾರ್ ನಡೆದಿತ್ತು. ಇದನ್ನ ಇಂದಿರಾ ಗಾಂಧಿಯವರು ಫುಲ್ ಸ್ಟಾಪ್ ಅನ್ನ ಇಟ್ರು. ಇದಾದ ಮೇಲೆ ಆಪರೇಷನ್ ಬ್ಲಾಕ್ ಥಂಡರ್ 1 ಆಯ್ತು. 1988ರಲ್ಲಿ ಆಪರೇಷನ್ ಬ್ಲಾಕ್ ಥಂಡರ್ 2 ಕೂಡ ಆಗಿತ್ತು. ಆದ್ರೆ ಭಾರತದ ಮಿಲಿಟರಿ ಕಮಾಂಡೋಸ್ಗಳು ಎಲ್ಲ ಉಗ್ರರನ್ನ ಹೆಡೆಮುರಿ ಕಟ್ಟಿ ಅವರನ್ನ ಬಂಧಿಸುವಲು ಯಶಸ್ವಿಯಾಗಿದ್ದಾರೆ. ಹಾಗಾದ್ರೆ ಆಪರೇಷನ್ ಬ್ಲೂ ಸ್ಟಾರ್ ಏನು ಗಮನಿಸ್ತಾ ಹೋಗೋಣ. ಆಪರೇಷನ್ ಬ್ಲೂ ಸ್ಟಾರ್ 1972ರಲ್ಲಿ ಸ್ವತಂತ್ರ ಪಂಜಾಬ್ ದೇಶಕ್ಕಾಗಿ ಹೋರಾಟ. ಅಕಾಲಿ ದಳದ ಹೋರಾಟಕ್ಕೆ ಭಿಂದ್ರನ್ವಾಲೆ ಸಾಥ್. ಧರ್ಮ ಯುದ್ಧ ಮೋರ್ಚಾ ಆರಂಭಿಸಿ ಉಗ್ರ ಯುದ್ಧ.
1981ರಲ್ಲಿ ರಷ್ಯಾ ಖಲಿಸ್ತಾನ್ ಉಗ್ರರ ಸಾಕ್ಷ್ಯಾಧಾರ ಕೊಟ್ಟಿತ್ತು. ಖಲಿಸ್ತಾನ್ ಉಗ್ರರಿಗೆ ಪಾಕ್ನ ಬೆಂಬಲದೊಂದಿಗೆ ಯುದ್ಧ ತಯಾರಿ. ಸ್ವರ್ಣ ಮಂದಿರಕ್ಕೆ ಮಿಲಿಟರಿ ನುಗ್ಗಿಸಿದ್ದ ಇಂದಿರಾ ಗಾಂಧಿ. 10 ದಿನ ನಡೆಸಿದ್ದ ಆಪರೇಷನ್ ಬ್ಲೂ ಸ್ಟಾರ್. 700ಕ್ಕೂ ಹೆಚ್ಚು ಉಗ್ರರನ್ನ ಕೊಂದು ಹಾಕಿದ್ದ ಇಂಡಿಯನ್ ಆರ್ಮಿ. ಕಾರ್ಯಾಚರಣೆಗೆ 3 ದಿನ ಮುನ್ನವೇ ಪಂಜಾಬ್ ಕರ್ಫ್ಯೂ. ಮಾಧ್ಯಮಗಳಿಗೂ ನಿರ್ಬಂಧ ಹೇರಿ ಕಾರ್ಯಾಚರಣೆ ನಂತರ ಇಂದಿರಾ ಗಾಂಧಿ ಹತ್ಯೆಯಾಗಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಆಪರೇಷನ್ ಬ್ಲೂ ಸ್ಟಾರ್ ಭಾರತದ ಇತಿಹಾಸದಲ್ಲೇ ಒಂದು ವಿವಾದಾತ್ಮಕವಾಗಿರುವಂತಹ ಇಂಡಿಯನ್ ಆರ್ಮಿಯ ಆಪರೇಷನ್ ಆಗಿಬಿಟ್ಟಿದೆ. 1972ರ ಹೊತ್ತಿನಲ್ಲಿ ಸ್ವತಂತ್ರವಾದಂಥ ಪಂಜಾಬ್ ಬೇಕು ಅಂತ ಖಲಿಸ್ತಾನಿಗಳ ಕೂಗು ಜಾಸ್ತಿ ಆಗ್ತಾ ಇತ್ತು. ಇದೇ ಹೊತ್ತಿನಲ್ಲಿ ಉಗ್ರರ ಚಟುವಟಿಕೆ ಕೂಡ ಜಾಸ್ತಿ ಆಗ್ತಿತ್ತು. ಇದಕ್ಕೆ ಸಾಥನ್ನ ಕೊಡ್ತಿದ್ದು ಪಾಕಿಸ್ತಾನ್. ಇನ್ನು ಈ ಉಗ್ರ ಚಟುವಟಿಕೆಗಳ ಬಗ್ಗೆ 1981ರಲ್ಲಿ ರಷ್ಯಾ ಕೂಡ ಅನೇಕ ಸಾಕ್ಷ್ಯಾಧಾರಗಳನ್ನ ನೀಡಿತ್ತು. ಇವೆಲ್ಲವನ್ನ ಆಧರಿಸಿ ಈ ಉಗ್ರ ಸಂಘಟನೆಯ ನಾಯಕ ಬಿಂದ್ರಾನ್ ವಾಲೆಯ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಒಂದಿಷ್ಟು ಪ್ಲಾನ್ಗಳು ನಡೆದಿತ್ತು. ಅವರು ಗುರಿಯಾಗಿಸಿಕೊಂಡಿದ್ದೆ ಸಿಖ್ಖರ ಪವಿತ್ರ ಕ್ಷೇತ್ರ ಗೋಲ್ಡನ್ ಟೆಂಪಲ್ ಅಲ್ಲಿ. ಆಗ ಅಲ್ಲಿನೇ ಅಡಗಿಕೊಳ್ತಾರೆ ಈ ಎಲ್ಲ ಉಗ್ರರು. ಇವರನ್ನ ಹೇಗಾದ್ರೂ ಮಾಡಿ ಬಂಧಿಸಬೇಕು, ಇವರನ್ನ ಹತ್ಯೆ ಮಾಡಬೇಕೆನ್ನುವಂತ ಪ್ಲಾನ್ಗಳನ್ನ ಮಾಡಿ ಆಗ ದೊಡ್ಡ ಚಾಲೆಂಜ್ ಆಗಿತ್ತು ಇಂಡಿಯಾಗೆ. ಇದನ್ನ ನಿಭಾಯಿಸಿದ್ದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಮಿಲಿಟರಿ ಆಪರೇಷನ್ಗೆ ಮುಂದಾಗ್ತಾರೆ. ಅದರ ಹೆಸರೇ ಆಪರೇಷನ್ ಬ್ಲೂ ಸ್ಟಾರ್. ಇಂಡಿಯನ್ ಆರ್ಮಿಯ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ಲಾನ್ ಮಾಡ್ತಾರೆ. ಇದಕ್ಕೂ ಮುನ್ನ 3 ದಿನಗಳ ಮುನ್ನವೇ ಕಂಪ್ಲೀಟ್ ಕರ್ಫ್ಯೂನ್ನ ಹೇರ್ತಾರೆ. ಇನ್ನು ಮಾಧ್ಯಮಗಳಿಗೆ ಈ ವಿಚಾರವಾಗಿ ಸುದ್ದಿಯನ್ನ ಮಾಡದಂತೆ ಕಂಪ್ಲೀಟ್ ರೆಸ್ಟ್ರಿಕ್ಷನ್ಸ್ ಗಳನ್ನ ಹೇರ್ತಾರೆ. ಅಲ್ಲಿಂದ ಶುರುವಾಯಿತು ನೋಡಿ ಆಪರೇಷನ್ ಬ್ಲೂ ಸ್ಟಾರ್. ಯಶಸ್ಸನ್ನ ಕಾಣುತ್ತೆ. ಈ ಉಗ್ರರೆಲ್ಲರನ್ನ ಹತ್ಯೆ ಮಾಡ್ತಾರೆ, ಮಿಲಿಟರಿ ಒಂದು ಸಕ್ಸಸ್ ಆಗುತ್ತೆ. ಆದ್ರೆ ಇದಾದ ಮೇಲೆ ಇಂದಿರಾ ಗಾಂಧಿ ಅವರನ್ನ ಇದೇ ವಿಚಾರವಾಗಿ ಹತ್ಯೆ ಮಾಡಲಾಗುತ್ತೆ. ಇನ್ನು ಸಾಕಷ್ಟು ವಿವಾದಗಳಿದೆ. ಯಾಕೆ ಈ ಒಂದು ನಿರ್ಧಾರವನ್ನ ಕೈಗೊಂಡ್ರು? ಸಿಖ್ಖರ ಪವಿತ್ರ ಕ್ಷೇತ್ರದ ಒಳಗೆ ಇಂಡಿಯನ್ ಆರ್ಮಿಯನ್ನ ಕಳಿಸಿ ರಕ್ತಸಿಕ್ತವನ್ನಾಗಿ ಯಾಕೆ ಮಾಡ್ತಾರೆ ಅನ್ನೋದಾಗಿ ಅನೇಕ ವಿಚಾರಗಳು ಇಲ್ಲಿ ವಿವಾದಾತ್ಮಕವಾಗಿಯೇ ಇನ್ನೂ ಕೂಡ ಉಳಿದಿದೆ. ಇದು ಆಪರೇಷನ್ ಬ್ಲೂ ಸ್ಟಾರ್ನ ಕಥೆಯಾದ್ರೆ 1986 ಮತ್ತು 88ರಲ್ಲಿ ಆಪರೇಷನ್ ಬ್ಲ್ಯಾಕ್ ಥಂಡರ್ 1 and 2 ಆಗಿದೆ. ಅದೇನು ಗಮನಿಸ್ತಾ ಹೋಗೋಣ. ಆಪರೇಷನ್ ಬ್ಲ್ಯಾಕ್ ಥಂಡರ್ 1 and 2 ಗೋಲ್ಡನ್ ಟೆಂಪಲ್ ನಲ್ಲಿ ಅಡಗಿದ್ದ ಉಗ್ರರು. 200ಕ್ಕೂ ಹೆಚ್ಚು ಉಗ್ರರನ್ನ ಬಂಧಿಸಿದ್ದ ಸೈನಿಕರು. 1986ರಲ್ಲಿ ನಡೆದ ಕಾರ್ಯಾಚರಣೆ, ಒಬ್ಬ ಉಗ್ರ ಹತ್ಯೆ. 1988ರಲ್ಲಿಯೂ ಮತ್ತೊಮ್ಮೆ ಉಗ್ರರ ಕೋಟೆಯಾಯಿತು. 200 ಉಗ್ರರ ಶರಣಾಗತಿ, 41 ಉಗ್ರರ ಹತ್ಯೆ. ಈ ಆಪರೇಷನ್ ಬ್ಲೂ ಸ್ಟಾರ್ ಆದ್ಮೇಲೆ ಈ ಉಗ್ರ ಸಂಘಟನೆಯಲ್ಲಿ ಅಳಿದು ಉಳಿದಿರುವಂತಹ ಉಗ್ರರೇ ಈ ಒಂದು ಕಾರ್ಯಾಚರಣೆಯಲ್ಲಿ ಮತ್ತೆ ಗೋಲ್ಡನ್ ಟೆಂಪಲ್ ಅನ್ನೇ ಗುರಿಯಾಗಿಸ್ಕೊಳ್ತಾರೆ. ಆಗ ಇವರನ್ನ ಹತ್ಯೆ ಮಾಡಬೇಕು, ಇವರನ್ನ ಮುಟ್ಟುಗೋಲು ಹಾಕಬೇಕು ಅಂತಾನೆ ಮತ್ತೆ ಇಂಡಿಯನ್ ಆರ್ಮಿ ದ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಗಳನ್ನ ಈ ಕಾರ್ಯಾಚರಣೆಗೆ ಇಳಿಸ್ತಾರೆ. 1986ರಲ್ಲಿ ಆಪರೇಷನ್ ಬ್ಲ್ಯಾಕ್ ಥಂಡರ್ 1 ನಡೆಯುತ್ತೆ, ಯಶಸ್ವಿ ಆಗುತ್ತೆ. ಅದಾದ್ಮೇಲೆ ಮತ್ತೆ 1988ರಲ್ಲಿ ಆಪರೇಷನ್ ಬ್ಲ್ಯಾಕ್ ಥಂಡರ್ 2 ಕೂಡ ನಡೆಯುತ್ತೆ. ಒಂದಿಷ್ಟು ವಿಶ್ಲೇಷಕರು ಹೇಳ್ತಾರೆ ಈ ಆಪರೇಷನ್ ಬ್ಲ್ಯಾಕ್ ಥಂಡರ್ಗಳೇನಿದೆಯಲ್ಲ ಇದು ಆಪರೇಷನ್ ಬ್ಲೂ ಸ್ಟಾರ್ಗಿಂತ ಹೆಚ್ಚು ಯಶಸ್ವಿ ಆಗಿತ್ತು ಅನ್ನೋದಾಗಿ ಮಾತನ್ನ ಹೇಳ್ತಾರೆ. ಅಂದ್ರೆ ಈ ಆಪರೇಷನ್ ನಲ್ಲಿ ಗೋಲ್ಡನ್ ಟೆಂಪಲ್ಗೆ ಜಾಸ್ತಿ ಹಾನಿ ಆಗಿಲ್ಲ, ಹೀಗಾಗಿನೇ ಸಂಪೂರ್ಣ ಯಶಸ್ವಿಯಾಗಿ ಆಪರೇಷನ್ ಅನ್ನ ಮಾಡಿದ್ರು ಅಂತ ಅನೇಕ ವಿಶ್ಲೇಷಕರು ಹೇಳ್ತಾರೆ. ನೋಡಿದಲ್ಲ ವೀಕ್ಷಕರೇ, ಮತ್ತೆ ಅಮೃತಸರದ ಗೋಲ್ಡನ್ ಟೆಂಪಲ್ ಈಗ ಗುಂಡಿನ ದಾಳಿಗೆ ಸದ್ದು ಮಾಡ್ತಿದೆ. ಇದರ ಜೊತೆಯಲ್ಲಿ ಪಂಜಾಬ್ನ ಲಾ ಅಂಡ್ ಆರ್ಡರ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಈ ಪ್ರಕರಣದಿಂದ ಹುಟ್ಟು ಹಾಕಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.